ಮೂವಿ? ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಿ. ಹಾಂ ನಾನು ಹಿರಣ್ಯಾಕಶಿಪು ಡೈಲಾಗ್ ಹೇಳ್ತೀನಿ. ಹಾಂ ಹೇಳು. ನಾನು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತಲಿಂದಲೇ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಧೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಒಟ್ಟಾಕಿದ ಸಾಹಸ. ಅತಳ ವಿತಳ ಸ್ಥಳ ಸಾತಾಳ ತಳ ತಾಳ ಮಹಾತಾಳ ಪಾತಾಳಗಳು ಪಾದದಲ್ಲಿ ತುಳಿರಿಟ್ಟ ಪರಾಕ್ರಮಶಾಲಿ, ಅಡಿಟ್ಟರೆ ಬಿರುವಿ ತಲೆ ಎತ್ತರ ಬೆಚ್ಚುದು ಬಾನು, ಕೈ ಎತ್ತರ ನಡುಗುದು ಸೃಷ್ಟಿ. ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳೆದಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥಾದ್ರೂ ವಿಧಿ, ಎಂಥಾದ್ರೂ ವಿಧಿ. ಜಗತ್ತಿಗೆಲ್ಲ ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವಶಕ್ತಿ ನನಗೆ ಮುಖಬಂಧ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅದ್ಯಾವಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದ್ಯಾವಶಕ್ತಿ ಅವನಿಗೆ ಸಾವು ಬರದಂತೆ ಕಾದಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಅರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಮಾಯಾವಿ, ವಂಚಕಿ, ನನ್ನ ಮಗನ ಹೃದಯಾಂತಾಳವನ್ನು ಹೊಕ್ಕು ಅವನನ್ನು ಮನ ಬಂದಂತೆ ಆಡಿಸುತ್ತಿರುವೆಯಾ? ನೀನು ನಿಜವಾಗಿಯೂ ನನ್ನಂತ ಗಂಡೆ ಆಗಿದ್ದರೆ, ಪರಮ ಪುರುಷೋತ್ತನೇ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರು ನಿಲ್ಲು. ನಿನ್ನ ಹೃದಯವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆಯಾಗಿ ಧರಿಸಲಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಕ್ಲಾಪ್ಸ್. ನೋಡ್ಬೋದು, ನಾವಿವಾಗ ಹಿರಣ್ಯಕಶಿಪುದು ನರಸಿಂಹಾವತಾರ ಮೂವಿ ಬಂದಿದ್ವಿ. ಸೀರಿಯಸ್ಲಿ ಸಖತ್ತಾಗೈತೆ, ದಯವಿಟ್ಟು ನೋಡಿ. ಮಕ್ಕಳೆಲ್ಲ ಬಂದಿದ್ದಾರೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಕನ್ನಡ ಫಿಲಮ್ನ ಪ್ರೋತ್ಸಾಹಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಇದೇ ಥರದ ಅಪ್ಡೇಟ್ಗಾಗಿ ನಿಮ್ಮ ಮದನ್ ಶಿವನ ಫಾಲೋ ಮಾಡಿ.